ಹಾಯ್ ಮೂವಿ ಲವರ್ಸ್, ವೆಲ್ಕಮ್ ಟು ಹೋಮ್ ಸಿಕ್. ಇವತ್ತು ನಾವು ರಿವ್ಯೂ ಮಾಡ್ತಿರೋ ಮೂವಿ ದ ಶಿಪ್ ಡಿಟೆಕ್ಟಿವ್. ಈ ಮೂವಿ ಹೇಗಿದೆ, ಪಾಸಿಟಿವ್ ನೆಗೆಟಿವ್ ಎಲ್ಲದೂ ಡಿಸ್ಕಸ್ ಮಾಡೋಣ ಬನ್ನಿ. ಟ್ರೈಲರ್ ನೋಡಿದವರಿಗೆ ಇದು ಮಕ್ಕಳಿಗಾಗಿ ಮಾಡಿರೋ ಸಾಮಾನ್ಯ ಪ್ರಾಣಿಗಳ ಮೂವಿ ಅನ್ನಿಸ್ಬೋದು. ಆದರೆ ಮೂವಿ ಶುರು ಆದಮೇಲೆ ಇದು ಕೇವಲ ಕಾಮಿಡಿ ಅಥವಾ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಲ್ಲ, ಒಂದು ಇಂಟ್ರೆಸ್ಟಿಂಗ್ ಮರ್ಡರ್ ಮಿಸ್ಟ್ರಿ ಜೊತೆಗೆ ಎಮೋಷನಲ್ ಜರ್ನಿ ಆಗಿ ಮೂಡಿಬರುತ್ತದೆ. ಇದು ಅರೌಂಡ್ 2 hours ರನ್ ಟೈಮಲ್ಲಿ ಇದೆ ಆ್ಯಂಡ್ ಪ್ರೈಮ್ ವಿಡಿಯೋಸಲ್ಲಿ ಕನ್ನಡದಲ್ಲಿ ಸ್ಟ್ರೀಮಿಂಗ್ ಆಗ್ತಿದೆ. ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ. ಇದರಲ್ಲಿ ಹ್ಯೂ ಜಾಕ್ಮ್ಯಾನ್ ಅವರು ಜಾರ್ಜ್ ಪಾತ್ರ ಮಾಡಿದ್ದಾರೆ. ಕಮಿಂಗ್ ಟು ದ ಸ್ಟೋರಿ ಲೈನ್, ಜಾರ್ಜ್ ಎಂಬ ಕುರಿ ಕಾಯುವ ವ್ಯಕ್ತಿ ತನ್ನ ಕುರಿಗಳನ್ನು ತುಂಬ ಪ್ರೀತಿಯಿಂದ ನೋಡ್ಕೊತಿರ್ತಾನೆ. ಅವನು ಕುರಿಗಳನ್ನು ಸಾಕಿರ್ತಾನೆ, ಆದರೆ ಮಾರ್ತಿರಲ್ಲ. ಪ್ರತಿದಿನ ರಾತ್ರಿ ಅವುಗಳಿಗೆ ಒಂದು ಮರ್ಡರ್ ಮಿಸ್ಟ್ರಿ ಬುಕ್ನ ಓದಿ ಕೇಳಿಸ್ತಿರ್ತಾನೆ. ಪ್ರತಿಯೊಂದು ಕುರಿಗಳಿಗೂ ಒಂದೊಂದು ಹೆಸರಿಟ್ಟಿರ್ತಾನೆ. ಅವೆಲ್ಲವೂ ಸಂತೋಷವಾಗಿ ಬದುಕ್ತಿರ್ತವೆ. ಆದರೆ ಜಾರ್ಜ್ಗೆ ಗೊತ್ತಿರಲ್ಲ ಅವುಗಳು ಸ್ಟೋರಿನ ಇಂಟ್ರೆಸ್ಟಿಂಗಿಂದ ಕೇಳ್ತಿರ್ತವೆ ಅಂತ. ಆ್ಯಂಡ್ ಸ್ಟೋರಿ ಎಂಡ್ ಆದಮೇಲೆ ಅವೆಲ್ಲ ಡಿಸ್ಕಸ್ ಮಾಡೋ ಸೀನ್ಸ್ ತುಂಬ ಫನ್ನಿ ಆಗಿದೆ. ಆದರೆ ಚಳಿಗಾಲದಲ್ಲಿ ಹುಟ್ಟಿದ ಒಂದು ಪುಟ್ಟ ಕುರಿಮರಿಯನ್ನು ಮಾತ್ರ ಉಳಿದ ಕುರಿಗಳು ತಮ್ಮ ಗುಂಪಿನಿಂದ ದೂರ ಇಟ್ಟಿರ್ತವೆ. ಒಂದಿನ ಅಚಾನಕ್ಕಾಗಿ ಜಾರ್ಜನ್ನು ಯಾರೋ ಕೊಲೆ ಮಾಡ್ತಾರೆ. ಆ ಕೊಲೆ ಮಾಡಿದವ್ರು ಯಾರು ಅನ್ನೋದನ್ನು ಪತ್ತೆ ಹಚ್ಚಲು ಆ ಕುರಿಗಳು ತನಿಖೆಗೆ ಇಳಿಯುತ್ತವೆ. ಒಬ್ಬ ಪೊಲೀಸ್ ಅಧಿಕಾರಿಗೆ ಅವುಗಳು ಹೇಗೆ ಸಹಾಯ ಮಾಡುತ್ತವೆ, ಕೊನೆಗೆ ನಿಜವಾದ ಅಪರಾಧಿಯನ್ನು ಹೇಗೆ ಹಿಡಿಯುತ್ತವೆ ಅನ್ನೋದು ಉಳಿದ ಕತೆ. 3D ಆನಿಮೇಷನಲ್ಲಿ ತೋರಿಸಿರುವ ಕುರಿಗಳು ತುಂಬ ನ್ಯಾಚುರಲ್ ಆಗಿ ಕಾಣಿಸ್ತವೆ. ಅವು ಮಾತಾಡುವ ರೀತಿ, ಅವುಗಳ ಎಕ್ಸ್ಪ್ರೆಷನ್ ಮತ್ತು ಪ್ರತಿಯೊಂದು ಕುರಿಗಳಿಗೂ ಕೊಟ್ಟಿರುವ ವಿಭಿನ್ನ ವ್ಯಕ್ತಿತ್ವ ಸಿನಿಮಾದ ದೊಡ್ಡ ಪ್ಲಸ್ ಪಾಯಿಂಟ್. ವಿಶೇಷವಾಗಿ ಆ ಪುಟ್ಟ ಕುರಿಮರಿ ತುಂಬ ಕ್ಯೂಟಾಗಿ ಕಾಣಿಸುತ್ತೆ. ಕ್ಲೈಮ್ಯಾಕ್ಸಲ್ಲಿ ಅದಕ್ಕೆ ಜಾರ್ಜ್ ಎಂದು ಹೆಸರಿಡುವ ಸನ್ನಿವೇಶ ಮನಸ್ಸಿಗೆ ತುಂಬ ಹತ್ತಿರವಾಗುತ್ತದೆ. ಸಿನಿಮಾ ಆರಂಭದಿಂದ ಕೊನೆಯವರೆಗೂ ತುಂಬ ಸರಳವಾಗಿ, ಕ್ಯೂಟಾಗಿ ಮತ್ತು ಮನೋರಂಜನಾತ್ಮಕವಾಗಿ ಸಾಗುತ್ತದೆ. ಹ್ಯೂ ಜಾಕ್ಮ್ಯಾನ್ ಸಿನಿಮಾದಲ್ಲಿ ಕಡಿಮೆ ಸಮಯ ಕಾಣಿಸಿಕೊಂಡರೂ ತಮ್ಮ ಪಾತ್ರವನ್ನು ತುಂಬ ಚೆನ್ನಾಗಿ ನಿರ್ವಹಿಸಿದ್ದಾರೆ. ಜೊತೆಗೆ ಅವರ ಮಗಳ ಪಾತ್ರವು ಕ್ಲೈಮ್ಯಾಕ್ಸಲ್ಲಿ ಒಳ್ಳೆಯ ಇಂಪ್ಯಾಕ್ಟ್ ಮೂಡುತ್ತದೆ. ಬ್ಯೂಟಿಫುಲ್ ಲೊಕೇಶನ್, ಫ್ಯಾಮಿಲಿ ಆಡಿಯನ್ಸ್ ಮತ್ತು ಮಕ್ಕಳನ್ನು ಗಮನದಲ್ಲಿಟ್ಟುಕೊಂಡು ಸಿನಿಮಾವನ್ನು ಅದ್ಭುತವಾಗಿ ಚಿತ್ರಿಸಿದ್ದಾರೆ. ಯಾವುದೇ ಅಸಭ್ಯ ಅಥವಾ ಮುಜುಗರ ಉಂಟು ಮಾಡುವ ಸೀನ್ಸ್ಗಳಿಲ್ಲ. ಹಾಗಾಗಿ ವೀಕೆಂಡಲ್ಲಿ ಫ್ಯಾಮಿಲಿ ಜೊತೆ ಕುಳಿತು ಆರಾಮವಾಗಿ ನೋಡುವ ಒಂದು ಸುಂದರ ಫ್ಯಾಮಿಲಿ ಸಿನಿಮಾ ಇದು. ಸೊ ಈ ಮೂವಿಗೆ ನಾನು ಕೊಡುವ ರೇಟಿಂಗ್ 4.5 ಔಟ್ ಆಫ್ 5 ಅಷ್ಟು ಹೇಳ್ತಾ, ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇನ್ನಷ್ಟು ಕನ್ನಡ ಆನೆಸ್ಟ್ ರಿವ್ಯೂಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ಇಂಟ್ರೆಸ್ಟಿಂಗ್ ಮೂವಿ ರಿವ್ಯೂಸಲ್ಲಿ ಸಿಗೋಣ. ಬಾಯ್. ಮೂವಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ.